ಇದು 2026ನೇ ಇಸ್ವಿಯ ವರ್ಷ ಭವಿಷ್ಯದಲ್ಲಿ ನೋಡಿ, ಮಕರ ರಾಶಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಮಕರ ರಾಶಿಯವರಿಗೆ ಗುರುಗಳೇ, ಮಕರ ರಾಶಿ ಬಹಳ ಅನುಕೂಲಕರವಾದಂತಹ ದಿನಗಳನ್ನು ನಾವು ನೋಡ್ತಿದ್ವಲ್ಲ ಗುರುಗಳೇ. ಯಾಕೆಂದರೆ 7.5 ಎಲ್ಲ ಮುಗೀತು. 2025ರಲ್ಲೇ 7.5 ಮುಗೀತು. ನಮಗೆ ಮುಂದಿನ ದಿನಗಳೆಲ್ಲವೂ ಸಹ ಶುಭವಾಗಿರುವಂಥ ಫಲಗಳನ್ನು ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ವಿ ಅಂತ ಅಂದ್ಕೊಂಡಿದ್ರೆ, ಆರಂಭದಲ್ಲಿಯೇ ನಿಮಗೆ ಪೆಟ್ಟುಗಳನ್ನು ಕೊಡುವಂಥದ್ದು, ಆರಂಭದಲ್ಲಿಯೇ ನಿಮ್ಮ ಅಂದುಕೊಂಡಂಥ ವ್ಯವಹಾರಗಳನ್ನು ಉಲ್ಟಾ ಪಲ್ಟಾ ಮಾಡುವಂತಹ ವಾತಾವರಣಗಳನ್ನು ಗ್ರಹಗತಿಗಳು ಮಾಡುತ್ತೆ. ಯಾಕೆ ಅಂದರೆ, ವರ್ಷದ ಆರಂಭದಲ್ಲಿ ಜನ್ಮದಲ್ಲಿ 4 ಗ್ರಹ ಸೇರ್ಕೊಳ್ತವೆ. ಮಕರ ರಾಶಿಯ ಜನ್ಮದಲ್ಲಿ 4 ಗ್ರಹಗಳು ಸೇರ್ಕೊಳ್ತವೆ. ಜನ್ಮ ರಾಶ್ಯಾಧಿಪತಿಯಾದಂಥವನು ಶನಿಗ್ರಹ, ಮಕರ ರಾಶಿಯಾಧಿಪತಿ ಬಂದು ಆದಂಥವನು ಶನಿಗ್ರಹ. ಆ ಶನಿಯ ಗ್ರಹ ಜೊತೆಯಲ್ಲಿ ಆ ಶನಿಯ ಮನೆಯಲ್ಲಿ ಸೇರ್ಕೊಳ್ಳುವಂಥವನು ರವಿಗ್ರಹ. ಆ ರವಿ ಯಾವಾಗ ಜನ್ಮದಲ್ಲಿ ಮಕರ ರಾಶಿಗೆ ಬರ್ತಾರೋ, ಬಂದಾಗ ಕುಟುಂಬದಲ್ಲಿ ಕಿರಿಕಿರಿಯನ್ನು ಮಾಡ್ತಾರೆ, ತಂದೆ ಮಕ್ಕಳಲ್ಲಿ ದ್ವೇಷವನ್ನು ತಂದುಕೊಡ್ತಾರೆ, ತಂದೆ ಮಕ್ಕಳಲ್ಲಿ ಒಂದು ರೀತಿಯಾದಂತಹ ವಿಭಿನ್ನವಾದಂತಹ ಚರ್ಚೆಗಳನ್ನು, ಒಂದು ರೀತಿಯಾದಂತಹ ಮಾಡುವಂಥ ನಿರ್ಧಾರಗಳಲ್ಲಿ ಬಹಳ ಗೊಂದಲಮಯವಾದಂಥ ವಾತಾವರಣಗಳನ್ನು, ಕುಟುಂಬದಲ್ಲಿ ಕಲಹಗಳನ್ನು ತಂದುಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಈ ಜನ್ಮ ರಾಶಿಯಲ್ಲಿಯೇ ಮಕರ ರಾಶಿಯಲ್ಲಿಯೇ ಕುಜ ಮತ್ತು ಬುಧ ಸೇರಿಕೊಂಡಾಗ, ಶತ್ರುಗಳು ಗ್ರಹಗಳು ಸೇರಿಕೊಂಡಾಗ, ಒಂದು ಮನೆಗೆ ಯಾವಾಗ ಶತ್ರುಗಳು ಜೊತೆಯಲ್ಲಿರ್ತಾವೋ ಆವಾಗ ಶತ್ರುಗಳ ಕಾಟ ಹೆಚ್ಚಾಗತ್ತೆ. ಆ ಬುಧನ ಒಂದು ಚೇಷ್ಟೆ ಏನಿರುತ್ತೆ ಅಂದರೆ, ನೆನಪಿನ ಶಕ್ತಿ ಕಡಿಮೆಯನ್ನು ಮಾಡುತ್ತೆ, ಆಲೋಚನೆಯಲ್ಲಿ ಗೊಂದಲವನ್ನು ಮಾಡಿಕೊಡುತ್ತೆ, ಓದುವಂಥ ಮಕ್ಕಳಿಗಂತೂ ತುಂಬ ಕಷ್ಟವನ್ನು ತಂದುಕೊಡುತ್ತೆ. ಇವತ್ತೆಲ್ಲ ರಾತ್ರಿ ಎಲ್ಲ ಕೂತ್ಕೊಂಡು ಓದಿದ್ರು ಸಹ ಬೆಳಗ್ಗೆ ನೆನಪು ಬರೋದಿಲ್ಲ, ಭಾಳ ಕನ್ಫ್ಯೂಸ್ ಮಾಡುತ್ತೆ. ಅದರಲ್ಲೂ SLC ಇರ್ತಾರೆ, PUC ಇರ್ತಾರೆ ಮಕ್ಕಳು, ಬಹಳ ಕಷ್ಟವಾದಂಥ ವಾತಾವರಣ. ಮನೆಯಲ್ಲಿ ಬೈತಾರೆ, ಹೊಡಿತಾ ಇರ್ತಾರೆ, ಭಾಳವಾಗಿ ಫೋರ್ಸ್ ಮಾಡ್ತಿರ್ತಾರೆ, ಕೂತ್ಕೊಂಡು ಓದಬೇಕು, ಓದಿದ್ರೆ ತಲೆಗೆ ಹೋಗ್ತಾ ಇಲ್ಲ. ಯಾಕೆ ಅಂದರೆ, ಮಕರ ರಾಶಿಯವರಿಗೆ ಕುಜ ಮತ್ತು ಬುಧ ಗ್ರಹ ದೋಷದಲ್ಲಿ ಕೂತ್ಕೊಂಡಾಗ ಕುಜ ಏನು ಮಾಡ್ತಾರೆ, ಅತಿಯಾದಂಥ ಕೋಪದ ವಾತಾವರಣ ತಂದುಕೊಡ್ತಾರೆ, ಜೊತೆಯಲ್ಲಿ ಹಠಮಾರಿತನವನ್ನು ತಂದುಕೊಡ್ತಾರೆ, ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ತಂದುಕೊಡ್ತಾರೆ, ಒಂದು ರೀತಿಯಾದ ನಿದ್ರೆ ಆವರಿಸ್ಕೊಳ್ಳುವಂಥ ವಾತಾವರಣಗಳನ್ನು ತಂದುಕೊಡ್ತಾರೆ. ಬುಧ ಗ್ರಹ ಬುದ್ಧಿ ಚಂಚಲ, ಬುದ್ಧಿ ಸ್ಥಿಮಿತವನ್ನು ಕಳ್ಕೊಳ್ಳುವಂಥದ್ದು, ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡುವಂಥದ್ದು, ಕೆಟ್ಟ ಕೆಟ್ಟ ನಿರ್ಧಾರಗಳನ್ನು ಮಾಡುವಂಥದ್ದು, ಸರಿ ತಪ್ಪು ಯಾವುದು ಅಂತ ಅದನ್ನು ನಾವು ಸಮತೋಲನವಾಗಿ ಆಲೋಚನೆ ಮಾಡಲಿಕ್ಕೆ ಬಿಡೋದಿಲ್ಲ. ಅವಘಡಗಳನ್ನು, ಅಪಘಾತಗಳನ್ನು, ಅಪನಿಂದನೆಗಳನ್ನು, ಒಂದು ರೀತಿಯಾದಂಥ ಆತುರ ನಿರ್ಧಾರಗಳನ್ನು ಮಾಡುವಂಥ ಸಾಧ್ಯತೆಗಳು ಈ ಮಕರ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಇದು ಬಿಸ್ನೆಸ್ ಮ್ಯಾನ್ಗಳಿಗಂತೂ ದೊಡ್ಡ ಮಟ್ಟದ ನಷ್ಟದ ವಾತಾವರಣ. 2026ರ ಆರಂಭದ ವರ್ಷ ಅಂತೂ ಒಂದು ರೀತಿಯಾದಂತಹ ಕಷ್ಟದ ವಾತಾವರಣಗಳನ್ನು ಈ ಮಕರ ರಾಶಿಯವರಿಗೆ ತಂದುಕೊಡುತ್ತೆ. ಅದ್ರ ಬಗ್ಗೆ ಭಾಳ ಎಚ್ಚರಿಕೆಯನ್ನು, ಭಾಳ ಜಾಗರೂಕತೆಯಿಂದ ಇರಬೇಕಾಗ್ತದೆ ಮಕರ ರಾಶಿಯವರು. ಶನಿಯ ಯೋಗ ಫಲ ತುಂಬ ಚೆನ್ನಾಗಿದೆ. ಶನಿಯ ಯೋಗ ಫಲ ಚೆನ್ನಾಗಿದ್ದರೆ ಏನು ಮಾಡೋದು, ಮಿಕ್ಕಿದ ಗ್ರಹಗಳ ಅನುಕೂಲ ಖಂಡಿತವಾಗಿ ನಮಗೆ ಇಲ್ಲ. 6ನೇ ಮನೆಯಲ್ಲಿರುವಂಥ ಗುರುಗ್ರಹ ಯೋಗ ಫಲ ಇದ್ದಾರೆ, ಗುರುವಿನ ಫಲ ಚೆನ್ನಾಗಿದೆ. ಗುರುವಿನ ಬಲ ಇದ್ರೆ ಏನು ಮಾಡೋದು, ಮಿಕ್ಕಿದ ಗ್ರಹಗಳು ಅನಾನುಕೂಲವಾಗಿದೆ. ಆದ್ದರಿಂದ ಕೇವಲ 4 ತಿಂಗಳುಗಳ ಕಾಲ, ನಾನು ಹೇಳುವಂಥದ್ದು ಕೇವಲ 4 ತಿಂಗಳುಗಳ ಕಾಲ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಈ 4 ತಿಂಗಳುಗಳ ಕಾಲ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಇಲ್ಲ ಗುರುಗಳೇ, ನಮಗೆ ಸಿಗದೆ ಫೆಬ್ರವರಿ ಮಾರ್ಚಲ್ಲಿ ಎಕ್ಸಾಮ್ ಇರೋದು, ನಾವೇನು ಮಾಡೋದು ಅಂತ ಅಂದರೆ, ನೋಡಿ ಇವ್ರಿಗೆ ಏಕಾಗ್ರತೆ ಬರಬೇಕು ಅಂತ ಅಂದರೆ, ದೋಷದಲ್ಲಿರುವಂಥವನು ಬುಧ ಮತ್ತು ಇದು ಬಂದಾಗ, ಬುಧನ ಅಧಿಪತಿಯಾದಂಥವನು ಮಹಾವಿಷ್ಣುವಿನ ಮತ್ತೊಂದು ರೂಪ ಇರುವಂಥದ್ದು ಅಯಗ್ರೀವನ ಪ್ರಾರ್ಥನೆ. ಓದುವಂಥ ಮಕ್ಕಳಿಗೆ ಅಯಗ್ರೀವ ಪ್ರಾರ್ಥನೆ, ಪಂಚಮುಖಿ ಹನುಮಂತನ ದರ್ಶನ, ಇದನ್ನು ಹೆಚ್ಚಿನದಾಗಿ ಓದುವಂಥ ಮಕ್ಕಳಿಗೆ ಮಾಡಿ. ಬಿಸ್ನೆಸ್ ಮ್ಯಾನ್ಗಳಿಗೆ, ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ತುಂಬ ನಷ್ಟವಾಗ್ತಿದೆ, ಕಷ್ಟಗಳಾಗ್ತಿದೆ, ಸಮಸ್ಯೆ ಈ ಬುಧನಿಂದನೇ ಬರುತ್ತೆ ಅಂತ ನಿಮ್ಗೆ ಪ್ರಾಬ್ಲಮ್ ಆಗ್ತಿದ್ರೆ ನೀವು ಮಾಡಬೇಕಂಥದ್ದು ಅಷ್ಟಲಕ್ಷ್ಮಿ ಕುಬೇರ ಪೂಜೆ. ಇದು ಬಿಸ್ನೆಸ್ ಮ್ಯಾನ್ಗೆ ಮಾಡಿ. ಓದುವಂಥ ಮಕ್ಕಳಿಗೆ ಅಯಗ್ರೀವ ಶಾಂತಿ ಪೂಜೆ ಮಾಡಿಸ್ಕೊಳ್ಳಿ, ಧ್ಯಾನವನ್ನು ಮಾಡಿ, ಒಂದು ಶ್ಲೋಕಗಳನ್ನು ಹೇಳ್ಕೊಳ್ಳಿ. ಇದರಿಂದ ನಿಮಗೆ ಒಂದು ರೀತಿಯಾದಂಥ ಮನಸ್ಸು ಶಾಂತತೆಯಿಂದಿರುತ್ತೆ, ಓದುವಗೆ
ಉತ್ತಮವಾದಂತಹ ಒಂದು ಮೈಂಡ್ ಸೆಟ್ ನಿಮ್ಗೆ ಸೆಟ್ ಆಗುತ್ತೆ. ಈ ಮಕರ ರಾಶಿಯವರು ಇದನ್ನು ಮಾಡಬೇಕಾಗ್ತದೆ. ಮಕರ ರಾಶಿಯವರಿಗೆ ನೋಡಿ, ಆಗಲೇ ಹೇಳಿದೆ, ದಾಯಾದಿ ಕಲಹಗಳು, ಕುಟುಂಬದಲ್ಲಿ ಕಲಹಗಳು, ತಂದೆಯ ಮಕ್ಕಳಲ್ಲಿ ಗಲಾಟೆಗಳು, ಗೊಂದಲಗಳು ಇವೆಲ್ಲವೂ ಸಹ ಸೃಷ್ಟಿಯಾಗ್ತಿರುತ್ತದೆ. ಆದ್ದರಿಂದ ಯಾವಾಗಲೂ ಸಹ ಆಲೋಚನೆ ಮಾಡುವಂಥದ್ದು ದೀರ್ಘವಾಗಿರಲಿ, ನಿಧಾನವಾಗಿರಲಿ, ಉತ್ತಮವಾಗಿರಲಿ. ಆತುರದ ನಿರ್ಧಾರಗಳು ಬೇಡ, ಮೌನಕ್ಕೆ ಜಾಸ್ತಿ ಜಾರಬೇಕಾಗ್ತದೆ. ಯಾವುದೇ ಒಂದು ಎದುರು ಮಾತುಗಳು ಬಂದಾಗ ಆತುರದಲ್ಲಿ ಮಾತನಾಡಬಾರ್ದು, ಅದಕ್ಕೆ ಸಮಯ ಕೊಟ್ಟು ಮಾತನಾಡಿ, ತಪ್ಪಿಯಾದು ಸರಿಯಾದಂಥ ಆಲೋಚನೆಗಳನ್ನು ಮಾಡಿ ಮಾತನಾಡುವಂಥ ಸ್ಥಿತಿಗತಿಗಳಿಗೆ ನೀವು ಹೋಗಬೇಕಾಗ್ತದೆ. ಇಲ್ಲಾಂದರೆ ಕುಟುಂಬ ಒಡೆದು 2-3 ಹೋಳಾಗುತ್ತೆ. ಆಮೇಲೆ ಪಶ್ಚಾತ್ತಾಪ ಪಟ್ಟರು ಒಡೆದು ಹೋದ ಕನ್ನಡಿ ಕೂಡಿಸ್ದಾಗ ಏನಾಗುತ್ತೆ, ಮತ್ತೆ ಗೆರೆಗಳೇ ಕಾಣುತ್ತೆ. ಅಂಥ ಸ್ಥಿತಿಗೆ ಖಂಡಿತವಾಗಿ ಹೋಗಬಾರ್ದು. ಆಲೋಚನೆ ಮಾಡಬೇಕಾದ್ರೆ ಉತ್ತಮವಾದಂಥ ಆಲೋಚನೆಗಳು, ನಿರ್ಧಾರ ಮಾಡಬೇಕಾದ್ರೆ ಉತ್ತಮವಾದಂಥ ನಿರ್ಧಾರಗಳನ್ನು ಮಾಡಿ 4 ತಿಂಗಳುಗಳ ಕಾಲ ಯಾವ ಪ್ರಯತ್ನವನ್ನೂ ಸಹ ಮಾಡಬೇಡಿ ಅಂತ ಮಕರ ರಾಶಿಯವರಿಗೆ ಹೇಳ್ಬೋದು.